ಟಿ ನರಸೀಪುರ ಪಟ್ಟಣದ ಗೋ ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರಿಂದ ಹೆಚ್ಚು ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಅಮೆರಿಕ, ಇಸ್ರೇಲ್, ಇರಾನ್ನ ಯುದ್ಧದಿಂದ ಗ್ಯಾಸ್ಗೆ ವ್ಯತ್ಯಯ ಉಂಟಾಗಿದೆ. ಇದೇ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಿ ಗ್ಯಾಸ್ನ ಏಜೆನ್ಸಿದಾರರು ನಿಗದಿತ ದರಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಟಿ ನರಸೀಪುರ ಪಟ್ಟಣದ ಗೋ ಗ್ಯಾಸ್ನ ಮಾಲೀಕರು ತಮ್ಮ ಮನಬಂದ ಹಾಗೆ ಬೆಲೆಯನ್ನ ನಿಗದಿಪಡಿಸಿದ್ದಾರೆ ಅಂತ ಹೇಳಿ ಆಟೋ ಚಾಲಕರು ಆರೋಪಿಸಿದ್ದಾರೆ. ಬಂಕಲ್ಲಿ ಕೆಲಸ ಮಾಡುವವರು ಗ್ಯಾಸ್ ಬಂಕ್ನ ಮಾಲೀಕರು ಹಣವನ್ನ ನಿಗದಿಪಡಿಸಿದ್ದಾರೆ. ಅವರು ಹೇಳಿದನ್ನ ಕೇಳುವುದಷ್ಟೇ ನಮ್ಮ ಕೆಲಸ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ, ನಾವು ಕೂಲಿ ಕಾರ್ಮಿಕರು ಅಷ್ಟೇ ಅಂತ ಹೇಳಿ ಗ್ಯಾಸ್ ಬಂಕ್ನ ಹುಡುಗರು ಮಾತನಾಡ್ತಾ ಇದ್ದಾರೆ. ಉಡಾಫೆ ಉತ್ತರಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಆಟೋ ಚಾಲಕ ಮಾದೇಶ್ ಅವರು ಕೂಡ ಆರೋಪ ಮಾಡಿದ್ರು. ಆಟೋ ಚಾಲಕರಿಂದ ಹೆಚ್ಚು ಹಣ ಸುಲಿಗೆಯನ್ನ ಮಾಡಲಾಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದಂತ ಆಟೋ ಚಾಲಕರು ಗ್ಯಾಸ್ ತುಂಬಿಸಿದ್ದಕ್ಕೆ ಬಿಲ್ ಅನ್ನ ಕೇಳ್ತಾರೆ. ಈ ಸಮಯದಲ್ಲಿ ಗ್ಯಾಸ್ ಬಂಕ್ನ ಹುಡುಗರು ತುಮಕೂರು ವಿಳಾಸವಿರುವಂತಹ ಬರವಣಿಗೆಯ ಬಿಲ್ ಅನ್ನ ನೀಡ್ತಾರೆ. ಆಟೋ ಚಾಲಕರು ಗೋ ಗ್ಯಾಸ್ ಬಂಕ್ನ ಮಾಲೀಕರ ಮೇಲೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸುವುದಾಗಿ ಮಾದೇಶ್ ಅನ್ನುವಂತಹ ಆಟೋ ಚಾಲಕರು ತಿಳಿಸಿದ್ದಾರೆ. ಸೀತಾರಂಗ ಹತ್ರ 83 ರೂಪಾಯಿ ಇದೆ. ನದಿ ಮೊಳಗ ಸೀತಾರಂಗ ಹತ್ರ 83 ರೂಪಾಯಿ ಇದೆ. ಬೇರೆ ಕಂಪ್ನಿ ಗೋ ಗ್ಯಾಸ್ ಕಂಪ್ನಿ. ಈ ಗೋ ಗ್ಯಾಸ್ ಕಂಪ್ನಿ ಎಲ್ಲೆಲ್ಲಿದೆ ಎಲ್ಲ ತಗೊಂಡು ಒಳ್ಳೆಯ ರೈಟ್ ಮಾಡ್ತಾರೆ. ಪ್ರತಿಯೊಂದು ಕಡೆ ಇನ್ನೊಂದು ಬೇರೆ ಬೇರೆ ಬಂಕ್ ಇದೆಯಲ್ಲ, ಅಲ್ಲೆಲ್ಲ 71, 85, 75 ರೂಪಾಯಿ, 69 ರೂಪಾಯಿ ಇದೆ. ಈಗ ನಮ್ಮ JP ಪ್ಯಾಲೇಸ್ ಆಗ್ಬೋದು, ಸಬರ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಜ್ಯುವೆಲರ್ಸ್ ಪಕ್ಕ ಇದೆ, ಅಲ್ಲಿ 71 ರೂಪಾಯಿ ಇದೆ. ಈಗ ಸೀತಾರಂಗ ಹತ್ರ 71 ಇದ್ದದ್ದು ಇವತ್ತು 83 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿ ಇವರು ಪ್ರತಿ ಇದಕ್ಕೂ ನಾವು ಕೇಳ್ತಿರೋದೇನೋ ಚೇಂಜಸ್ ಆದಾಗ ಅದು ಬಿಲ್ ನೋಟಿಸ್ ಹಾಕಿವಿ, ನಮ್ಗೆ ಯಾವುದೂ ಅಭ್ಯಂತರ ಏನಿಲ್ಲ. ಆ ನೋಟಿಸ್ ಹಾಕಿದ್ರೆ ಯಾರೂ ಅಭ್ಯಂತರ ಪಡಲ್ಲ. ನೀವು ಏಕೆ ಬಿಲ್ ಕೊಡಲ್ಲ. ಈಗ ಕಂಪ್ಯೂಟರ್ ಬಿಲ್ ಹಾಕಿದ್ರೆ ಮತ್ತೊಂದು ಯಾವುದಕ್ಕೂ ಬೇಕಾದರೆ ನಮ್ಮ ಮ್ಯಾನೇಜರ್ ಏನಂತಾರೆ, ಇವಾಗ ಎಲ್ಲ ರೀತಿಯಲ್ಲಿ ಮಾತಾಡಿದ್ದಾರೆ, ಉಡಾಫೆ ಮಾತಾಡಿದ್ದಾರೆ. ಇಷ್ಟಿದ್ರೆ ಬಂದು ಹಾಕ್ಸಿ ಇಲ್ದವ್ರಿಲ್ಲ ಅಂತ. ಏಕೆಂದರೆ ಸ್ಟಾರ್ಟಿಂಗ್ ಆಗ್ತಮಿಂದ ಪ್ರತಿ ಸ್ಟ್ಯಾಂಡ್ಗೂ ಬರ್ತಿದ್ರು, ಪ್ರತಿಯೊಂದು ಸ್ಟ್ಯಾಂಡ್ಗೂ ಬಂದುಬಿಟ್ಟು ನಮ್ಮ ಗೋ ಗ್ಯಾಸ್ ಅಂತಿದ್ರು, ಹಾಕಿಸ್ಕೊಳ್ಳಿ ಅಂತಿದ್ರು. ನಮ್ಮ ನರಸೀಪುರದವ್ರು ಬರ್ತಿದ್ರು. ಇವತ್ತು ಈ ಗ್ಯಾಸ್ ಹಬ್ಬವಾಗಿರೋದ್ರ ಒಳಗಾಲ ಮತ್ತು ನಗರದಿಂದ ಬರ್ತಾರೋದ್ರಿಂದ ನಮ್ಮ ನರಸೀಪುರದವ್ರು ಬಂದರೆ ಬನ್ನಿ, ಬರ್ದೋರಿಲ್ಲ ಅಂತಂದರೆ ಅದು ಯಾವುದೇ ಒಬ್ಬ ಕಂಪ್ನಿ ಓನರ್ ಆಗಲಿ ಮ್ಯಾನೇಜರ್ ಆಗಲಿ ಎಲ್ಲ ಚಾಲಕರು ಬೇಕು ಅಂತಲೇ. ಇವತ್ತು ಹೊರಗಡೆಯಿಂದ ಬಂದುಬಿಟ್ರೆ ಆಗಲ್ಲ. ಇವಾಗ ಅವ್ರವ್ರ ಜಿಲ್ಲೆಯಲ್ಲಿ ಬಂತು ಅಂದ್ರೆ ಅವ್ರವ್ರ ಜಿಲ್ಲೆಯಲ್ಲಿ ಬಂದುಬಿಟ್ರೆ ನರಸೀಪುರಕ್ಕೆ ಅವ್ರು ತಿರುಗಿ ನೋಡಲ್ಲ. ನರಸೀಪುರ ಅವರೇ ಸಾಧಿಸ್ಬೇಕು ಅವ್ರಿಗೆ. ಇವಾಗ ನರಸೀಪುರ ಅಂತ ಇಲ್ಲಿ ಇಲ್ಲಿ ಸ್ಥಳೀಕರಿಗೆ ಇದು ಮಾಡ್ತಿದ್ದಾರೆ. ಕೊಳ್ಳೇಗಾಲದಲ್ಲಿದೆ, ಕೊಳ್ಳೇಗಾಲ ಸ್ಟಾಕ್ ತರ್ಕೊತು ಅಂದರೆ ಕೊಳ್ಳೇಗಾಲದವ್ರು ಇಲ್ಲಿ ಬರಲ್ಲ. ನಗರದವ್ರು ತಗೋತು ಅಂದ್ರೆ ನಗರದವ್ರು ಬರಲ್ಲ. ಇಲ್ಲಿ ತುಂಬಿಸಬೇಕಾದ್ರೆ ನಮ್ಮ ನರಸೀಪುರದವ್ರೆ. ಅವತ್ತು ಯಾರ ಹತ್ರ ಬರಬೇಕು? ನಮ್ಮ ನರಸೀಪುರ ಆಟೋ ಚಾಲಕರ ಹತ್ರನೇ ಬರಬೇಕು, ಬೇರೆ ಯಾವ ಚಾಲಕರು ಬರಲ್ಲ, ಹೊರಗಡೆ ಬರಲ್ಲ. ಇವತ್ತು ಏನು ಪ್ರಾಬ್ಲಮ್ ಆಗಿದೆ, ನಮ್ಮ ಆಟೋ ಚಾಲಕರಿಗೆ ಅವ್ರಿಗೆ ಸ್ಪಂದಿಸ್ಕೊಂಡು ಅವ್ರು ಒಳ್ಳೆ ರೀತಿಯಲ್ಲಿ ಹೋದರೆ ಬೇಕಾದ್ರೆ ಬನ್ನಿ, ಬೇಡದವ್ರು ಇಲ್ಲ ಅನ್ನೋದಿಲ್ಲ. ಇದೇ ಮಾತಿಗೆ ನಾನು ಧನಂಜಯ ಸರ್ಗೆ ನಮ್ಮ ಟಿ ನರಸೀಪುರ ಠಾಣೆಗೆ ದೂರು ಸಲ್ಲಿಸಿದ್ವಿ. ಅವ್ರು ಕರೆಸ್ಬಿಟ್ಟು ಮಾತಾಡಿದಂಗೆ 100 ರೂಪಾಯಿ ಮಾಡಿದರು, 85 ರೂಪಾಯಿ ಮಾಡಿದ್ರು. ಇವತ್ತು ಏನಂತಿದ್ರೆ ನಾನು ಹೋರಾಟ ಮಾಡಿ ಆಟೋದವ್ರ ಪರವಾಗಿ ನಾನು 85 ಮಾಡಿದೆ. ಅದು ನಿಜವೋ ಸುಳ್ಳು, ಅದು ಸತ್ಯಕ್ಕೆ ದೂರವಾದ್ದು ನಮಗೆ ಗೊತ್ತಿಲ್ಲ, ಭಗವಂತ ನೋಡಬೇಕು. ಇವತ್ತು ನಮಗೆ 97 ರೂಪಾಯಿ ಆಗಿರೋದ್ರಿಂದ ನಾವು ಬಿಲ್ ಅಲ್ಲಿ ಏನಾಗಿದೆ ಅದನ್ನು ಚಾರ್ಜ್ ಕೊಡಪ್ಪ, ಇಲ್ಲ ಇಲ್ಲಿ ನೋಟಿಸ್ ಹಾಕು. ರೈಟ್ ಜಂಪ್ ಆಯ್ತು, ಕಮ್ಮಿ ಆಯ್ತದ. ಇವಾಗ ಮಧ್ಯಾಹ್ನ ಜಂಪ್ ಆಗಿದೆ, ಸಾಯಂಕಾಲ ಪುನಃ ಕಮ್ಮಿ ಆಗ್ಬೋದು. ನೀವು ಅದನ್ನ ಯಾಕೆ ಹಾಕಲ್ಲ? ಅದನ್ನು ನಾವು ಕೇಳ್ತಾರೆ. ನಮ್ಮ ಟಿ ನರಸೀಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್ ಹತ್ರ ಮಾರ್ಚಿ ವಾಲ್ಮೀಕಿ ಆಟೋ ಸ್ಟ್ಯಾಂಡಿಂದ ಮಾದೇಶ್ ಮಾತಾಡ್ತಾರೆ. ಒಬ್ಬ ಚಾಲಕನಾಗಿ ಇದಕ್ಕೆ ಒಂದು ದೂರು ಸಲ್ಲಿಸಿದ್ಮೋ. ಅದೇ ರೀತಿ ಇವತ್ತು ಎಲ್ಲ ಬಂದು ನಮ್ಮ ಆಟೋ ಚಾಲಕರು ಸ್ಪಂದಿಸಿದ್ದಾರೆ. ನಾಳೆಯಿಂದ ಏನೇ ಆದರೂ ಒಂದು ನೋಟಿಸ್ ಬೋರ್ಡಲ್ಲಿ ನಾವು ಬಿಲ್ ನೋಟಿಸ್ ಮಾಡ್ತೀನಿ, ಜಾಸ್ತಿ ಆದರೂ ಮಾಡ್ತೀನಿ, ಕಮ್ಮಿ ಆದರೂ ಮಾಡ್ತೀನಿ ಅಂದ್ರೆ ಅದನ್ನು ಮಾಡ್ಕೋಬೋದು. ಆಮೇಲೆ ಕಂಪ್ಯೂಟರ್ ಬಿಲ್ ಬರ್ತಾಯಿಲ್ಲ, ಅದನ್ನು ಫಸ್ಟ್ ರೆಡಿ ಮಾಡಬೇಕು. ಯಾರೇ 7 ಲೀಟ್ರ್ ಹಾಕ್ಲಿ 3 ಲೀಟ್ರ್ ಹಾಕ್ಲಿ ಬಿಲ್ ಹೊಡೆದ್ರೆ ಬಿಲ್ ಕೊಡಬೇಕು. ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಇಂಥ ಜಾಗದಲ್ಲಿ ಕಂಪ್ಯೂಟರ್ ಬಿಲ್ ಹೊಡೆದ್ರೆ ಬರ್ತಾ ಅನ್ನೋದು ಅವರು ಪ್ರತಿಯೊಬ್ಬರಿಗೂ ಇಲ್ಲಿ ಹೊಸ್ದಾಗಿ ಯಾರ ಬರಲಿ, ಹಳಬ್ರು ಯಾರು ಇರಲಿ, ಅವ್ರಿಗೆ ಇಂಥ ಬಿಲ್ ಹೊಡೆದ್ರೆ ಹಿಂಗೆ ಬರುತ್ತೆ ಅನ್ನೋದು. ಈಗ ನಮ್ಮ ನರಸೀಪುರ ಯಾವುದೇ ಬಂಕಲ್ಲಾದರೂ ಬಿಲ್ ಹೊಡೆದು ಕೊಡಿದ್ರೆ ಕಂಪ್ಯೂಟರ್ ಬಿಲ್ ಬಂದೇ ಬರ್ತದೆ. ಅದೇನಾರ ಕೆಟ್ಟೋಗಿದ್ರೆ ಮಾತ್ರ ಬರ್ಕೊಡೋದು. ಇವರು ಸ್ಥಳಾಂತರ ಆಗಿ ಗೋ ಗ್ಯಾಸ್ ಕಂಪ್ನಿಯಿಂದ ಅಂದ್ಬಿಟ್ಟು ಒಂದು ಸೀಲ್ ಹೊಡಿಬೇಕು, ಕೈಯಲ್ಲಿ ಬರೋಣ ಬರ್ಕೊಟ್ರು. ಅದು ಬರೋಲ್ಲ, ಇದು ಬರೋಲ್ಲ ಅನ್ನೋಕ್ಕಾಗಲ್ಲ. ಒಂದು ಬಂಕು ಅಂದಮೇಲೆ ಎಲ್ಲ ರೀತಿಯಲ್ಲೂ ಇದೆ. ನಮ್ಮ ಇದಕ್ಕೆ ಯಾವುದೇ ರೀತಿ ಕೊಡ್ತೀನಿ ಅಂತಲ್ಲ. ಮತ್ತೆ ಇವಾಗ ಆ ಕಡೆ ಹೊರದೇಶದಲ್ಲಿ ಯುದ್ಧ ನಡೀತಾನೆ ಇದೆ. ಆ ಯುದ್ಧಕ್ಕೆ ನಾವು ಯಾರೂ ಹೊಣೆ ಆಗೋಕ್ಕಾಯ್ತಿಲ್ಲ. ಇವಾಗ ಅಲ್ಲೇನಾರ ನಮಗೆ ಬರ್ತಾಯಿಲ್ಲ ಅಂದರೆ ಇವಾಗ ಮನೆ ಗ್ಯಾಸ್ ಸಿಕ್ತಿತ್ತು, ಮನೆ ಗ್ಯಾಸ್ 950 ರೂಪಾಯಿ ಆಗಿದೆ ಇವತ್ತು. ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ರಿಗೂ ಗೊತ್ತಿರೋದೆ ಆಯ್ತದೆ. ಅದನ್ನು ಬಿಲ್ಲು ಗೋಲ್ಡ್ ಮೇಲೆ ಹಾಕಿ, ನಿಮ್ಮ ಕಂಪ್ನಿ ಬಿಲ್ಲು ಗೋಲ್ಡ್ ಮೇಲೆ ಹಾಕಿ.
ನೋಡಿ ಇಷ್ಟಿದ್ದವ್ರು ನಾವು ಹಾಕಿಸ್ಕೊತೀವಿ, ಇಲ್ಲ ಅಂದ್ರೆ ನಾವು ಆಟೋನಾರ ಬಂದಾಗೆ ಇವ್ರು ಏನಂತವ್ರೆ ಇಷ್ಟಿದ್ರೆ ಹಾಕಿಸ್ಕೊಳ್ಳಿ, ಇಲ್ದವ್ರಿಲ್ಲ ನಾ ಬಾಕಲ್ ಮುಚ್ಚಿಬಿಡ್ತೀನಿ. ನಮ್ಮ ಹೊರಗಡೆಯಿಂದ ಬರ್ತಾವ್ರ, ನಮ್ಮಿಂದ ಬೇರೆಯವ್ರಿಗೆ ಬಾಕ್ಲಾಕದ. ಏನಂತಾರೆ ನರಸೀಪುರದವರು ಗಲಾಟೆ ಮಾಡೋರಂತೆ, ಅದಕ್ಕೆ ಬಾಕ್ಲಾಕಾರ. ನಮ್ಮ ನರಸೀಪುರ ಆಟೋ ಚಾಲಕರು ಕೆಟ್ಟ ಹೆಸರು ಬರೋದು ಬೇಡ ಕೊಡ್ತೀವಿ. ಆಮೇಲೆ ಇದು ಬಿಲ್ಲು ಬೇಕಾಗಿರೋದ್ರಿಂದ ಇದ್ರ ಬೆಲೆ ಒಂದು ಇದು ಮಾಡ್ತೀವಿ. ನಮಗೆ 20 ದಿವಸ ಟೈಮ್ ತಗೊಂಡಿದ್ದಾರೆ, 20 ದಿವಸಕ್ಕೆ ಕಾಯೋಕ್ಕಾಗಲ್ಲ. ಒಂದು ಬಿಲ್ ಬರಬೇಕು ಅಂದ್ರೆ 20 ದಿವಸ ತಗೊಳ್ಳಲ್ಲ. ಯಾವುದೇ ಕಂಪ್ನಿ ಅದು ಹಿಂದೆ ಗುಂಟ ಸಡನ್ನಾಗಿ ಬರ್ತದೆ. 1.5 ಗಂಟೆ ಟೈಮ್ ಆಗಿದೆ. ಇವಾಗ ಬಂದು ನಮಗೆಲ್ಲ ರೀತಿ ಹೇಳಿದ್ರೆ ನಮಗೆ 20 ದಿವಸಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾವು ಕೊನೆ ಇಲ್ಲ. ನಮಗೆ ಬೇಕಾಗಿರೋದು ಇನ್ನೊಂದು 2-3 ದಿವಸದಲ್ಲಿ, ನಾಳೆನೇ ಜಂಪ್ ಆಗ್ಬೋದು ಗ್ಯಾಸು. ನಮ್ಮ ಆಟೋ ಚಾಲಕರಿಂದ, ನಮ್ಮ ಟಿ ನರಸೀಪುರ ಎಲ್ಲ ಚಾಲಕರಿಂದ ಒಂದೇ ಕಂಪ್ಲೇಂಟ್ ಹೋಯ್ತು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.